ಕುಶಾಲನಗರದಲ್ಲಿ ಕರ್ನಾಟಕ ಬುದ್ಧ ಧಮ್ಮ ಸಮಿತಿಗಳ ಒಕ್ಕೂಟದ ವತಿಯಿಂದ ನಡೆದ ರಾಜ್ಯಮಟ್ಟದ ಧಮ್ಮ ಚಿಂತನ ಸಭೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಕರ್ನಾಟಕ ಬುದ್ಧ ಧಮ್ಮ ಸಮಿತಿಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಬಿ. ಗೋಪಾಲ್ ರವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಬುದ್ಧ ಧಮ್ಮವನ್ನು ರಾಜ್ಯದ ಎಲ್ಲ ಜನತೆ ಅಳವಡಿಸಿಕೊಳ್ಳಲು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅನುಯಾಯಿಗಳು ಕಾರ್ಯೋನ್ಮುಖರಾಗಬೇಕು. ಬಹಳ ಮುಖ್ಯವಾಗಿ ಪಂಚಶೀಲಗಳನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಆದ್ದರಿಂದ ಸಂಘಟನೆಗಳು ಧಮ್ಮದ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಬುದ್ಧ ಧಮ್ಮ ಸಮಿತಿಗಳ ಒಕ್ಕೂಟದ ಅಧ್ಯಕ್ಷರಾದ ಮಹಾದೇವ್, ರಾಜಪ್ಪ ಸೇರಿದಂತೆ ಹಿರಿಯ ಉಪಾಸಕರು ಹಾಗೂ ಇತರ ಜಿಲ್ಲಾ ಉಪಾಸಕರು ಭಾಗವಹಿಸಿದರು. ಜಾತಿ ಮುಕ್ತ ಸಮಾಜ ಆಗ್ಬೇಕು. ನಾವು ಆ ಜಾತಿಯನ್ನು ಹೇಳ್ಕೊಂಡು ನಮ್ಗೆ ಏಸಿಗೆ ಆಗ್ಬೇಕಲ್ಲ. ನಾವು ಯಾರಂದ್ರೆ ನಾವು ಬುದ್ಧಿಸ್ಟ್ ಅಂತ ಹೇಳ್ಬೇಕು, ಧೈರ್ಯವಾಗಿ ಹೇಳ್ಬೇಕು. ತಪ್ಪು ಮಾಡಲ್ಲ, ಕೊಲೆ ಮಾಡಲ್ಲ, ಎಂಡ ಸಿಗರೇಟ್ ಸೇದಲ್ಲ, ಸುಳ್ಳು ಹೇಳಲ್ಲ, ಮತ್ತೊಬ್ಬರ ಪದಾರ್ಥಗಳನ್ನ ಸೇರಿಸದೇ ಇರೋರು ಎಂಥ ಉತ್ತಮ ಜನ ಆಗೋಕ್ಕೆ ಸಾಧ್ಯ ಇದೆ. ಉತ್ತಮರಲ್ಲಿ ಉತ್ತಮರಾಗೋದಕ್ಕೆ ಸಾಧ್ಯ ಇದೆ. ಪಂಚಶೀಲ ತತ್ವಗಳನ್ನು ಯಾರು ಪರಿಪಾಲನೆ ಮಾಡ್ತಾರೋ ಅವರು ಸಮಾಜದಲ್ಲಿ ಅತಿ ಗಣ್ಯ ವ್ಯಕ್ತಿಗಳಾಗ್ತಾರೆ. ಯಾರಾದರೂ ಬೈಕೋಬೋದು ನಮ್ಮನ್ನು ನೋಡಿ, ಆದರೆ ಅತ್ಯುತ್ತಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ತೀವಿ. ಸಮಾಜಕ್ಕೆ ಮಾರ್ಗದರ್ಶಿ ಆಗೋದಕ್ಕೆ ಲಾಯಕ ಆಗ್ತೀವಿ. ನಿಮ್ಮ ಜನರಲ್ ಕಾರ್ಯಪ್ಪನವರು ಅವರು ಇದಾಗಿದ್ರಲ್ಲ, ಆವಾಗ ಹೆಲಿಕಾಪ್ಟ್ರಲ್ಲಿ ಒಂದು ಸಾರಿ ಮಧ್ಯಪ್ರದೇಶದ ಮೇಲೆ ಹೋಗ್ತಾ ಇರ್ತಾರೆ, ಯಾವುದೋ ಕ್ಯಾಂಪ್ ವಿಸಿಟ್ ಮಾಡೋಕ್ಕೆ. ಅವ್ರ ಬಯೋಗ್ರಫಿ ಓದ್ತೆ ನಾನು ಈಗಲ್ಲ. ಅಲ್ಲಿ ಕಾಡೊಳಗಡೆ ಹೆಣ್ಣುಮಕ್ಕಳು ಒಂದು 50 ಜನ ಮಡಿಕೆಗಳಿಟ್ಕೊಂಡು ನೀರಿಗಾಗಿ ಹೋಗ್ತಾ ಇರ್ತಾರೆ. ಕಾಡಲ್ಲಿ ಯಾಕೆ ಹೋಗ್ತಾ ಇರ್ಬೋದು ಅಂತ ಯೋಚನೆ ಮಾಡಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋಕ್ಕೆ ಹೇಳ್ತಾನೆ. ಲ್ಯಾಂಡ್ ಮಾಡಿಬಿಟ್ಟು ಎಷ್ಟು ಒಳ್ಳೆ ಮನುಷ್ಯಾತ, क्यों इधर जा रहे हैं आप लोग? पानी के लिए जा रहे साहब, हमारे गाँव में पानी नहीं ಅಂತ ಹೇಳಿದಾಗ ಅವರ ಸಬಾರ್ಡಿನೇಟ್ಗಳಿಗೆ ಕರೆಸ್ತಾರೆ. ಅಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿಕೊಂಡು ಇನ್ನೊಂದು ಹೆಲಿಕಾಪ್ಟ್ರಲ್ಲಿ ಅವ್ನು ಕರೆಸಿ ಆ ಹಳ್ಳಿಯಲ್ಲಿ ಒಂದು ಬೋರ್ವೆಲ್ ಹಾಕಿ ತಕ್ಷಣ ಸೇಮ್ ಡೇ ಬೋರ್ವೆಲ್ ಡ್ರಿಲ್ ಮಾಡಿ ನೀರು ಬಂದಿರುತ್ತೆ. ಅಂಥ ನಾಡಿನವ್ರು ನೀವು, ಮೋಸ್ಟ್ ಕರುಣಾಳು. ಅದರಿಂದ ನೀವು ಇವತ್ತಿಂದನೇ